ನಮಸ್ಕಾರ ಸ್ನೇಹಿತರೆ. ಎಸ್ ಅಕ್ಷರದಿಂದ ಹೆಸರು ಶುರುವಾಗುವವರಿಗೆ 2026ರಲ್ಲಿ ಜೀವನ ಹೇಗಿರಲಿದೆ, ಹಾಗೆ ಈ ಎಸ್ ಅಕ್ಷರದವರ ಗುಣ ನಡವಳಿಕೆ ಯಾವ ರೀತಿ ಇರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಬರುವಂತಹ ಎಲ್ಲಾ ಬದಲಾವಣೆಗಳು ಕೂಡ ಅವರು ಜನಿಸಿದ ದಿನಾಂಕ, ಸಮಯ, ರಾಶಿ ಮತ್ತು ನಕ್ಷತ್ರದ ಮೇಲೆ ಅವಲಂಬಿಸಿರುತ್ತದೆ. ಇದರ ಪ್ರಕಾರ ಒಂದು ವೇಳೆ ನಿಮ್ಮ ಹೆಸರು ಜಾತಕ ನೋಡಿ ಇಟ್ಟಿದ್ದರೆ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಈಗ ತಿಳಿದುಕೊಳ್ಳಿ. ನಿಮಗೆ ತಿಳಿಯದ ಹೊಸ ವಿಷಯಗಳು ಕೂಡ ಇಲ್ಲಿ ನೀವು ತಿಳಿದುಕೊಳ್ಳಬಹುದು. ಹಾಗಾಗಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಒಂದೇ ರಾಶಿಯಲ್ಲಿ, ಒಂದೇ ದಿನಾಂಕದಲ್ಲಿ, ಒಂದೇ ಸಮಯದಲ್ಲಿ, ಒಂದೇ ಹೆಸರಿನಿಂದ ಇರುವ ವ್ಯಕ್ತಿಗಳ ಸ್ವಭಾವ, ಗುಣ, ನಡವಳಿಕೆ ಎಲ್ಲ ಕೂಡ ಒಂದೇ ರೀತಿ ಇರುತ್ತದೆ. ಇದು ಜ್ಯೋತಿಷ್ಯ ಶಾಸ್ತ್ರ ಬಲವಾಗಿ ನಂಬುವಂತಹ ವಿಷಯ. ಮನುಷ್ಯನ ಅತೀ ದೊಡ್ಡ ಶತ್ರು ಕೋಪ ಎಂಬುದರಲ್ಲಿ ಅನುಮಾನವಿಲ್ಲ. ಯಾಕಂದ್ರೆ ಈ ಕೋಪದ ಕಾರಣದಿಂದ ಮೊದಲು ನಾವು ನಮ್ಮ ಬುದ್ಧಿವಂತಿಕೆಯನ್ನು ಕಳೆದುಕೊಳ್ಳುತ್ತೇವೆ. ಅದರ ನಂತರ ನಮ್ಮ ನಾಲಿಗೆಯನ್ನು ಬಿಗಿ ಹಿಡಿಯಲು ಆಗದೆ ಬಾಯಿಗೆ ಬಂದಿದ್ದೆಲ್ಲ ಮಾತನಾಡುತ್ತೇವೆ. ಆದರೆ ಈ ವಿಡಿಯೋ ಬರೀ ಎಸ್ ಅಕ್ಷರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಾವು ಬರೀ ಅವರ ಬಗ್ಗೆ ಮಾತ್ರ ಮಾತನಾಡೋಣ. ಎಸ್ ಅಕ್ಷರದಿಂದ ಹೆಸರು ಶುರುವಾದ ವ್ಯಕ್ತಿಗಳು ಕೇವಲ ಸತ್ಯವನ್ನು ಮಾತ್ರ ನಂಬುತ್ತಾರೆ. ಯಾರನ್ನು ಮೋಸ ಮಾಡಬೇಕು ಎಂಬ ಆಲೋಚನೆ ಇವರಿಗೆ ಬರುವುದೇ ಇಲ್ಲ. ಆದರೆ ಮೊದಲು ಅವರ ಬಗ್ಗೆ ಅವರು ಯೋಚಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಇವರು ಲಾಭ ಮತ್ತು ನಷ್ಟದ ಬಗ್ಗೆ ಯೋಚಿಸದೆ ಯಾವ ಕೆಲಸಕ್ಕೂ ಕೈ ಹಾಕುವುದಿಲ್ಲ. ಯಾರ ಹೆಸರು ಎಸ್ ಅಕ್ಷರದಿಂದ ಶುರುವಾಗಿರುತ್ತದೋ ಅವರು ನಿಷ್ಕಲ್ಮಶವಾಗಿ ಇರುತ್ತಾರೆ. ಅಂದರೆ ಅವರ ಮನಸ್ಸಿನಲ್ಲಿ ಯಾವ ಕೆಟ್ಟ ಬುದ್ಧಿ, ಕಲ್ಮಶ ಇರುವುದಿಲ್ಲ. ಸ್ವಭಾವದ ಪ್ರಕಾರ ಇವರಿಗೆ ಕೋಪ ತುಂಬಾನೇ ಜಾಸ್ತಿ. ಇವರಿಗೆ ಕಮಾಂಡ್ ಮಾಡಲು ತುಂಬಾ ಇಷ್ಟ. ಅಂದ್ರೆ ಬೇರೆಯವರಿಗೆ ಆರ್ಡರ್ ಕೊಡೋಕೆ ಇಷ್ಟಪಡ್ತಾರೆ, ಆರ್ಡರ್ ತೆಗೆದುಕೊಳ್ಳೋಕೆ ಇಷ್ಟಪಡಲ್ಲ. ಇವರು ಅತಿ ಬೇಗನೆ ಕೋಪಿಸಿಕೊಳ್ಳುತ್ತಾರೆ. ಅದೇ ರೀತಿ ಬೇಗನೆ ಇವರ ಕೋಪ ಕೂಡ ಹೊರಟು ಹೋಗುತ್ತದೆ. ಬೇರೆಯವರು ಇವರ ಜೊತೆ ಚರ್ಚೆ ಅಥವಾ ವಾದ ಮಾಡಿದರೂ, ಇವರ ಮಾತಿಗೆ ಎದುರುತ್ತರ ಕೊಟ್ಟರೂ ಇವರಿಗೆ ವಿಪರೀತವಾದ ಕೋಪ ಬಂದು ಬಿಡುತ್ತದೆ. ಇನ್ನು ಅವರ ಜೊತೆ ಗಲಾಟೆಗೆ ಇಳಿದು ಬಿಡುತ್ತಾರೆ. ಎಸ್ ಅಕ್ಷರದವರ ಕೋಪ ಹೇಗಿರುತ್ತದೆ ಅಂದರೆ, ಒಂದು ಸಲ ಇವರು ಬೈಯಲು ಶುರು ಮಾಡಿದರೆ ಅಥವಾ ಗಲಾಟೆ ಮಾಡಿದರೆ ಆಪೋಸಿಟ್ ನಲ್ಲಿ ಇರುವಂತ ವ್ಯಕ್ತಿಗಳು ಇದ್ದು ಇವರ ಜೊತೆ ಸ್ನೇಹ ಅಥವಾ ಸಂಬಂಧ ಯಾಕೆ ಇಟ್ಟುಕೊಂಡೆ ಎಂದು ಯೋಚಿಸುವ ಸ್ಥಿತಿಗೆ ತಂದು ಬಿಡುತ್ತಾರೆ. ಹಾಗೆ ಎಸ್ ಅಕ್ಷರದವರು ಇರುವುದು ಇದ್ದ ಹಾಗೆ ಹೇಳುವ ಸ್ವಭಾವದವರಾಗಿರುವುದರಿಂದ ಇವರಿಗೆ ಕೊಬ್ಬು ಅಥವಾ ಅಹಂಕಾರ ಜಾಸ್ತಿ ಎಂದು ಜನರು ಅಂದುಕೊಳ್ಳುತ್ತಾರೆ. ಇವರು ಯಾವುದಾದರೂ ಗಲಾಟೆ ನಡೆಯುತ್ತಿದ್ದರೆ ಅದನ್ನು ಅಲ್ಲಿಗೆ ನಿಲ್ಲಿಸಲು ಪ್ರಯತ್ನಿಸುತ್ತಾರೆ. ಗಲಾಟೆಯನ್ನು ಎಳೆದು ದೊಡ್ಡದು ಮಾಡುವುದು ಇವರಿಗೆ ಹಿಡಿಸುವುದಿಲ್ಲ. ಒಂದೇ ವಿಷಯದ ಬಗ್ಗೆ 100 ಸಲ ಮಾತನಾಡುವುದು, ಪದೇ ಪದೇ ಯೋಚಿಸುವುದು ಇವರಿಗೆ ಇಷ್ಟವಿರುವುದಿಲ್ಲ. ಆಗಿಂದಾಗಲೇ ಆ ವಿಷಯವನ್ನು ಮರೆತು ಹೋಗುತ್ತಾರೆ. ಇವರ ಮನಸ್ಸಿನಲ್ಲಿ ಯಾವುದಾದರೂ ಅನುಮಾನ ಅಥವಾ ಸಮಸ್ಯೆ ಇದ್ದರೆ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುವುದಿಲ್ಲ. ಆ ಕೂಡಲೇ ಅದನ್ನು ಚರ್ಚೆ ಮಾಡಿ ಅಲ್ಲಿಗೆ ಆ ವಿಷಯ ಬಿಟ್ಟು ಬಿಡುತ್ತಾರೆ. ಇವರ ಜೊತೆ ಸ್ನೇಹ ಮಾಡುವವರು ಅಥವಾ ಇವರ ಮನೆಯವರಿಗೆ ಈ ವಿಷಯ ಈಗಾಗಲೇ ಚೆನ್ನಾಗಿ ಅರ್ಥವಾಗಿರುತ್ತದೆ. ಎಸ್ ಅಕ್ಷರದಿಂದ ಹೆಸರು ಶುರುವಾಗುವವರ ಕೋಪ ತುಂಬಾ ಹೊತ್ತು ಇರುವುದಿಲ್ಲ. ಇದರ ಅರ್ಥ ಇವರು ಪ್ರತಿ ವಿಷಯವನ್ನು ಅಥವಾ ಪ್ರತಿ ತಪ್ಪನ್ನು ಕ್ಷಮಿಸಿ ಬಿಡುತ್ತಾರೆ ಅಂತ ಅಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಾರೆಯೇ ಹೊರತು ಅದೇ ವಿಷಯದ ಬಗ್ಗೆ ಪದೇ ಪದೇ ಚರ್ಚೆ ಮಾಡುತ್ತಾ ಕುಳಿತುಕೊಳ್ಳುವುದಿಲ್ಲ. ಇವರಿಗೆ ಮೋಸ ಮಾಡುವವರು ಅಂದರೆ ಸ್ವಲ್ಪನೂ ಹಿಡಿಸುವುದಿಲ್ಲ. ಅಂದರೆ ಬರೀ ಇವರನ್ನು ಮೋಸ ಮಾಡುವವರು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಬೇರೆಯವರನ್ನು ಮೋಸ ಮಾಡುತ್ತಿದ್ದರೆ ಆ ವ್ಯಕ್ತಿ ಕೂಡ ಇವರಿಗೆ ಹಿಡಿಸುವುದಿಲ್ಲ. ಇವರನ್ನು ಯಾರಾದರೂ ದೊಡ್ಡ ವಿಷಯದಲ್ಲಿ ಅಥವಾ ಒಂದು ಚಿಕ್ಕ ಮಾತಿನ ವಿಷಯದಲ್ಲಿ ಕೂಡ ಮೋಸ ಮಾಡಿದರೂ ಯಾವುದೇ ಕಾರಣಕ್ಕೂ ಇವರು ಆ ವ್ಯಕ್ತಿಯನ್ನು ಕ್ಷಮಿಸುವುದಿಲ್ಲ. ಅದೇ ರೀತಿ ಆ ಮೋಸವನ್ನು ಇವರು ಸಹಿಸಿಕೊಳ್ಳುವುದಿಲ್ಲ. ಇವರನ್ನು ಮೋಸ ಮಾಡಿದ ವ್ಯಕ್ತಿಗಳ ಜೊತೆ ಶಾಶ್ವತವಾಗಿ ಸಂಬಂಧ ಕಟ್ ಮಾಡಿಕೊಳ್ಳಲು ಕೂಡ ಇವರು ಯೋಚಿಸುವುದಿಲ್ಲ. ಯಾವ ವಿಷಯವಾಗಲಿ ಸೀಕ್ರೆಟ್ ಆಗಿ ಇಟ್ಟುಕೊಳ್ಳುವುದು ಇವರ ಅಭ್ಯಾಸ.
ಎಸ್ ಅಕ್ಷರದವರು ಮೆದುಳು, ಕಣ್ಣು, ಮೂಗು, ಕಿವಿ ಎಲ್ಲವನ್ನೂ ಒಂದೇ ಸಲ ಬಳಸಿಕೊಳ್ಳುತ್ತಾ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅಂದರೆ ಅಷ್ಟೊಂದು ಶಾರ್ಪ್ ಆಗಿರುತ್ತಾರೆ. ಇವರು ಒಂದೇ ಕಡೆ ಕುಳಿತಿದ್ದರೂ ಕೂಡ ಇವರ ಸುತ್ತಮುತ್ತ ಏನು ನಡೆಯುತ್ತಿದೆ ಎಂದು ಇವರು ತಿಳಿದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಇದಕ್ಕೆ ಕಾರಣ ಇವರು ಅಂತರ್ಮುಖಿಗಳು. ಇವರು ಇವರ ವಸ್ತುಗಳನ್ನು ಯಾರಿಗಾದರೂ ಕೊಡಲು ಅಥವಾ ಯಾರೊಂದಿಗಾದರೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಆದರೆ ಆಪತ್ತಿನಲ್ಲಿ ಇರುವವರಿಗೆ ಮಾತ್ರ ಸ್ವಲ್ಪವೂ ಯೋಚಿಸದೆ ಸಹಾಯ ಮಾಡಿಬಿಡುತ್ತಾರೆ. ಇವರ ಮನಸ್ಸಿನ ಪ್ರಕಾರ ಇವರು ಕೆಟ್ಟವರಂತೂ ಅಲ್ಲ. ಆದರೆ ಇವರಿಗಿರುವಂತ ಸ್ಪೀಡ್ ಅಥವಾ ಹಠಮಾರಿತನ ಇವರನ್ನು ಕೆಟ್ಟವರಂತೆ ಇತರರಿಗೆ ತೋರಿಸುತ್ತದೆ. ಇವರು ಯಾವಾಗಲೂ ಇವರ ಭವಿಷ್ಯತ್ತಿನ ಬಗ್ಗೆ ಭಯ ಪಡುತ್ತಿರುತ್ತಾರೆ. ಆದರೆ ಇವರಲ್ಲಿರುವ ಸ್ಪೆಷಾಲಿಟಿ ಏನಂದ್ರೆ, ಇವರು ಯಾವ ಫೀಲ್ಡ್ ಆಯ್ಕೆ ಮಾಡಿಕೊಂಡ್ರೂ ಅದರಲ್ಲಿ ಇವರ ಪ್ರತ್ಯೇಕತೆ ತೋರಿಸುತ್ತಾರೆ. ಇವರಿಗೆ ಅಂತ ಅಲ್ಲೊಂದು ಪ್ರತ್ಯೇಕವಾದ ಮುದ್ರೆ ಹಾಕಿಕೊಳ್ಳುತ್ತಾರೆ. ಕೆಲಸ ಕೊಟ್ಟವರಿಗೆ ನಂಬಿಕೆಯಿಂದ ಇರುತ್ತಾರೆ. ಇವರು ಹೆಚ್ಚಾಗಿ ಆಶಾವಾದಿಗಳು. ಜೀವನದಲ್ಲಿ ಅವರ ಬಗ್ಗೆ ಅವರು ಕಡಿಮೆ ಸಮಯ ಕೊಡುತ್ತಾ ಅಥವಾ ಯೋಚಿಸುತ್ತಾ ಪ್ರಾಕ್ಟಿಕಲ್ ಆಗಿ ಬದುಕುತ್ತಾರೆ. ಅವರ ಭಾವನೆಗಳನ್ನು ಯಾವಾಗಲೂ ಬೇರೆಯವರೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಈ ಕಾರಣದಿಂದ ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವವರು ಜಾಸ್ತಿ. ಇವರ ಮನಸ್ಸು ಹಾಲಿನಂತೆ ಸ್ವಚ್ಛವಾಗಿ ನಿಷ್ಕಲ್ಮಶವಾಗಿ ಇರುವುದು ಮಾತ್ರವಲ್ಲದೆ, ಇವರ ಮನಸ್ಸಿನಲ್ಲಿ ಯಾವ ಭಾವನೆಗಳಿದೆಯೋ ಅದನ್ನು ತುಂಬಾ ಗುಟ್ಟಾಗಿ ಇಟ್ಟುಕೊಳ್ಳುತ್ತಾರೆ. ಇವರು ಯಾವಾಗಲೂ ತುಂಬಾ ಪ್ರತಿಭಾವಂತರಾಗಿ ಇರುತ್ತಾರೆ. ಯಾವ ಒಂದು ಚಿಕ್ಕ ಅಥವಾ ದೊಡ್ಡ ವಿಷಯದಲ್ಲಿ ಇವರು ಇನ್ವಾಲ್ವ್ ಆದರೂ ಕೂಡ ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಅತಿ ಬೇಗನೆ ತಿಳಿದುಕೊಂಡು ಆ ವಿಷಯವನ್ನು ಅತಿ ಬೇಗನೆ ಕಲಿತುಕೊಳ್ಳುತ್ತಾರೆ. ಹೊಸ ವಿಷಯಗಳು ತಿಳಿದುಕೊಳ್ಳಲು ಇವರು ಮುಂದೆ ಇರುತ್ತಾರೆ. ಇವರು ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ತುಂಬಾ ಮುಂದೆ ಇರುತ್ತಾರೆ. ಇವರಿಗೆ ಬೇಕಾದ ಕೆಲಸವನ್ನು ಯಾವಾಗ ಯಾರ ಕೈಯಿಂದ ಯಾವ ರೀತಿ ಮಾಡಿಸಿಕೊಳ್ಳಬೇಕು ಎಂಬುದು ಚೆನ್ನಾಗಿ ತಿಳಿದಿರುತ್ತದೆ. ಇನ್ನು ಇವರು ನೋಡಲು ತುಂಬಾ ಅಂದ್ರೆ ತುಂಬಾನೇ ಅಟ್ರಾಕ್ಟಿವ್ ಆಗಿರ್ತಾರೆ. ಹಾಗೆ ಇವರು ಯಾವುದಾದರೂ ಒಂದು ಕೆಲಸ ಮಾಡಬೇಕು ಎಂದು ತೀರ್ಮಾನಿಸಿಕೊಂಡರೆ ಆ ಕೆಲಸ ಮುಗಿಸಿದ ನಂತರವೇ ವಿಶ್ರಾಂತಿ ಪಡೆದುಕೊಳ್ಳುತ್ತಾರೆ. ಇವರು ಶಾರೀರಿಕವಾಗಿ ತುಂಬಾ ದೃಢವಾಗಿ ಇರುವುದು ಮಾತ್ರವಲ್ಲದೆ ಆಹಾರದ ಅಭ್ಯಾಸಗಳಲ್ಲೂ ನಿಗಾ ಇಡುತ್ತಾರೆ. ಇನ್ನು ಕೆಲಸದ ವಿಷಯಕ್ಕೆ ಬಂದರೆ ಇವರು ತುಂಬಾನೇ ಶ್ರಮಜೀವಿಗಳಾಗಿ ಇರುವುದು ಮಾತ್ರವಲ್ಲದೆ ಅವರ ಗುರಿ ತಲುಪಲು ಹಗಲು ರಾತ್ರಿ ಕಷ್ಟಪಡುತ್ತಾರೆ. ಇನ್ನು ಯಾವ ಕೆಲಸ ಮಾಡಿದರೂ ಶ್ರದ್ಧೆ ಹಾಗೂ ಅವರ ಕಷ್ಟವನ್ನು ನಂಬಿಕೊಂಡು ಆ ಕೆಲಸದಲ್ಲಿ ಗೆಲುವು ಸಾಧಿಸುವುದು ಇವರ ಅಭ್ಯಾಸ. ಎಲ್ಲರಂತೆ ಅಲ್ಲದೆ ಕೆಲಸವನ್ನು ಸ್ವಲ್ಪ ವ್ಯತ್ಯಾಸವಾಗಿ ಮಾಡಲು ಇವರು ಆಸಕ್ತಿ ತೋರಿಸುತ್ತಾರೆ. ಇವರು ಲೀಡರ್ಶಿಪ್ ಕ್ವಾಲಿಟೀಸ್ ಹೊಂದಿರುತ್ತಾರೆ. ತುಂಬಾ ಮಟ್ಟಿಗೆ 4 ಜನರನ್ನು ಲೀಡ್ ಮಾಡುವ ಕೆಪಾಸಿಟಿ ಇವರಿಗಿರುತ್ತದೆ. ಹಾಗಾಗಿ ಯಾವಾಗಲೂ ಇವರು ಎಲ್ಲರಿಗಿಂತಲೂ ಸ್ವಲ್ಪ ಮುಂದೆ ಇರ್ತಾರೆ. ಇವರು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಎಷ್ಟು ಕಷ್ಟ ಅನುಭವಿಸಲು ಕೂಡ ಸಿದ್ಧವಾಗಿರುತ್ತಾರೆ. ಆದರೆ ಒಂದು ಸಲ ಒಬ್ಬ ವ್ಯಕ್ತಿಯ ಮೇಲೆ ವಿರಕ್ತಿ ಬಂದರೆ ಯಾವ ಪರಿಸ್ಥಿತಿಯಲ್ಲೂ ಅವರಿಗೆ ಕಿಂಚಿತ್ತು ಬೆಲೆ ಕೂಡ ಕೊಡುವುದಿಲ್ಲ. ವಿರಕ್ತಿ ಹುಟ್ಟಿಸಿದ ವ್ಯಕ್ತಿಯನ್ನು ಇವರು ತಮ್ಮ ಜೀವನದಿಂದ ಹಾಗೂ ಮನಸ್ಸಿನಿಂದ ಪೂರ್ತಿಯಾಗಿ ತೆಗೆದುಹಾಕುತ್ತಾರೆ. ಇನ್ನು ಎಸ್ ಅಕ್ಷರದವರು ಪ್ರೀತಿ ವಿಷಯದಲ್ಲಿ ತುಂಬಾ ಪ್ರಾಮಾಣಿಕತೆಯಿಂದ ಹಾಗೂ ಹಠಮಾರಿತನದಿಂದ ಇರುತ್ತಾರೆ. ಇವರು ನನ್ನದು ಅಂದುಕೊಂಡ ವಸ್ತುಗಳು ಅಥವಾ ವ್ಯಕ್ತಿಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಸ್ವಲ್ಪವೂ ಇಷ್ಟಪಡುವುದಿಲ್ಲ. ಇವರು ಎಷ್ಟು ಪ್ರಾಮಾಣಿಕತೆಯಿಂದ ಇರುತ್ತಾರೋ ಇವರು ಪ್ರೀತಿಸುವ ವ್ಯಕ್ತಿಗಳು ಕೂಡ ಅಷ್ಟೇ ಪ್ರಾಮಾಣಿಕತೆಯಿಂದ ಇರಬೇಕೆಂದು ಬಯಸುತ್ತಾರೆ. ಇಲ್ಲೇ ಇವರು ಒಮ್ಮೊಮ್ಮೆ ಮೋಸ ಹೋಗುತ್ತಾರೆ. ಜನರು ಪ್ರಾಮಾಣಿಕತೆಯಿಂದ ಇರುವಂತೆ ನಟಿಸಿ ಇವರನ್ನು ಮೋಸ ಮಾಡುತ್ತಾರೆ. ಈ ಎಸ್ ಅಕ್ಷರದವರು ಕುಟುಂಬದ ಜವಾಬ್ದಾರಿಯನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಕುಟುಂಬದವರ ಕೋರಿಕೆಗಳನ್ನು ಈಡೇರಿಸುವುದರಲ್ಲಿ ಇವರು ಹಿಂದೆಜ್ಜೆ ಹಾಕುವುದಿಲ್ಲ. ಇವರಿಂದ ಬೇರೆಯವರು ಕಷ್ಟಪಡಬಾರದು ಎಂಬ ಉದ್ದೇಶದಿಂದ ಒಮ್ಮೊಮ್ಮೆ ಇವರು ಕಷ್ಟವನ್ನು ನುಂಗಿಕೊಳ್ಳುತ್ತಾರೆ. ಇನ್ನು 2026ರಲ್ಲಿ ಈ ಎಸ್ ಅಕ್ಷರದವರ ಜೀವನ ಹೇಗಿರಲಿದೆ ಅಂತ ನೋಡೋಣ. ಕೆಲಸದಲ್ಲಿ ಒಳ್ಳೆ ಅಭಿವೃದ್ಧಿ ಇರುತ್ತದೆ. ಕೆಲಸಕ್ಕೆ ತಕ್ಕ ಫಲ ಸಿಗುತ್ತದೆ. ಪ್ರಮೋಷನ್ ಅಥವಾ ಒಳ್ಳೆ ಆಫರ್ಗಳು ಬರುವ ಸಾಧ್ಯತೆ ಇದೆ. ಹೊಸ ವ್ಯಾಪಾರ ಅಥವಾ ಇರುವ ವ್ಯಾಪಾರಗಳಲ್ಲಿ ಮತ್ತು ಇನ್ವೆಸ್ಟ್ಮೆಂಟ್ಗಳಲ್ಲಿ
ಹೆಚ್ಚಿನ ಲಾಭ ಬರುತ್ತದೆ. ಕುಟುಂಬದಲ್ಲಿ ಶಾಂತಿ ಸಂತೋಷ ಇರುತ್ತದೆ. ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಪಡುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ಇದೆ. ಹೊಸ ಪ್ರದೇಶಗಳಿಗೆ ಪ್ರಯಾಣ ಮಾಡುವುದು ಅಥವಾ ತೀರ್ಥಯಾತ್ರೆಗಳಿಗೆ ಹೋಗುವ ಸಾಧ್ಯತೆ ಇದೆ. ಹಣದ ವಿಷಯದಲ್ಲಿ ಸ್ಥಿರತೆ ಇರುತ್ತದೆ. ಆದರೆ ಅದೇ ರೀತಿ ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ದುಡ್ಡು ಬರ್ತಿದೆ ಅಂತ ಬರೀ ಖರ್ಚು ಮಾಡದೆ ಸ್ವಲ್ಪ ಕೂಡಿಡಲು ಪ್ರಯತ್ನ ಪಡಿ. ಮೊದಲ 6 ತಿಂಗಳಿಗಿಂತ ನಂತರ ಬರುವ 6 ತಿಂಗಳು ಅಂದರೆ ಜುಲೈ ನಂತರ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ. ಅಗತ್ಯವಿಲ್ಲದ ಕಡೆ ಖರ್ಚು ಮಾಡುವುದು ಬಿಟ್ಟು ಬಿಡಿ. ಲವ್ ಲೈಫ್ ಚೆನ್ನಾಗಿರುತ್ತದೆ. ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತದೆ. ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತದೆ. ಮದುವೆ ಆಗದವರಿಗೆ ಈ ವರ್ಷ ಮದುವೆಯಾಗುವ ಸಾಧ್ಯತೆ ಇದೆ. ದಂಪತಿಗಳ ಮಧ್ಯೆ ಚಿಕ್ಕ ಪುಟ್ಟ ಕೋಪ ತಾಪ ಗಲಾಟೆಗಳು ಮನಸ್ತಾಪಗಳು ಬಂದರೂ ಕೂಡ ಅದನ್ನು ಇಬ್ಬರೂ ಕೂಡ ದೊಡ್ಡದಾಗಿ ಮಾಡದೆ ಅಲ್ಲಿಂದಲ್ಲೇ ಮುರಿದು ಹಾಕಿ ಅವರ ದಾಂಪತ್ಯ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ಬೇರೆಯವರಿಗೆ ನಿರೂಪಿಸುತ್ತಾರೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತದೆ. ಒಳ್ಳೆ ಊಟ ಹಾಗೂ ವ್ಯಾಯಾಮದ ಮುಖಾಂತರ ನಿಮ್ಮ ಆರೋಗ್ಯವನ್ನು ಪುನಃ ಸರಿಪಡಿಸಿಕೊಳ್ಳಬಹುದು. ನೀವು ಚಿಕ್ಕ ಪುಟ್ಟ ವಿಷಯಗಳಿಗೆ ತುಂಬಾ ಟೆನ್ಷನ್ ತೆಗೆದುಕೊಳ್ಳುವುದರಿಂದ ಸ್ವಲ್ಪ ಮಾನಸಿಕ ಪ್ರಶಾಂತತೆಗೆ ಟೈಮ್ ಕೊಡೋದು ತುಂಬಾ ಮುಖ್ಯ. ಚಿಕ್ಕ ಸಮಸ್ಯೆಯನ್ನು ಕೂಡ ಕೇರ್ಲೆಸ್ ಮಾಡದೆ ಒಳ್ಳೆ ಜಾಗ್ರತೆಗಳನ್ನು ತೆಗೆದುಕೊಳ್ಳಿ. ಇನ್ನು ವಿದ್ಯಾರ್ಥಿಗಳು ಅವರ ಗುರಿಯನ್ನು ತಲುಪಲು ಸ್ವಲ್ಪ ಕಷ್ಟಪಡಬೇಕು. ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತ ನಿಮಗೆ ಸಿಗುತ್ತದೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಗಳಿಗೆ ಹೋಗಬೇಕು ಅಂದುಕೊಳ್ಳುವವರಿಗೆ ಈ 2026 ಒಳ್ಳೆ ಅವಕಾಶ. ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಾಹಸ ಈ ವರ್ಷ ತುಂಬಾ ಮುಖ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಎಸ್ ಅಕ್ಷರದವರ ಗುಣ, ನಡವಳಿಕೆ, ಸ್ವಭಾವ ಮತ್ತು 2026 ಅವರ ಭವಿಷ್ಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.